ಈ ಒಂದು ಗ್ರಾಮದಲ್ಲಿ ನಮ್ಮ ರಮೇಶ್ ಹೆರಳೆ ಅವರ ಒಂದು ಗದ್ದೆಯಲ್ಲಿ ಇಟ್ಕೊಂಡಿದ್ದೀವಿ. ಏನು ಅಂತ ಹೇಳಿದರೆ, ಇತ್ತೀಚೆಗೆ ನಾವು ಬಿಡುಗಡೆ ಕೃಷಿ ಕೇಂದ್ರ ಬ್ರಹ್ಮಾವರದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಹೊಸ ತಳಿ ಸಹ್ಯಾದ್ರಿ ಬ್ರಹ್ಮ ಅಂತ. ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಹಲವಾರು ವರ್ಷಗಳಿಂದ 20-25 ವರ್ಷಗಳಿಂದ MO4 ತಳಿ ಈ ಭತ್ತ ಮಾತ್ರ ಬೆಳೀತಾ ಇದ್ವಿ. ಇತ್ತೀಚೆಗೆ ಅದಕ್ಕೆ ಬದಲಾವಣೆ ಆಗಿ ಬೇರೆ ತಳಿ ಬೇಕು, ನಮ್ಗೆ ಸ್ವಲ್ಪ ಎತ್ತರ ಬೆಳೀತಕ್ಕಂಥ ಒಂದು ತಳಿ ಬೇಕು ಅಂತ ರೈತರಿಂದ ಒಂದು ಬಂದಿರತಕ್ಕಂಥ ಒಂದು ಕೋರಿಕೆ ಮೇರೆಗೆ ಸಹ್ಯಾದ್ರಿ ಬ್ರಹ್ಮ ಅಂತಕ್ಕಂಥ ಒಂದು ತಳಿಯನ್ನು MO4 ಉತ್ತಮಗೊಳಿಸಿ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ವಿಶೇಷವಾದಂಥ ತಳಿ. ಇದು ಏನಂತ ಹೇಳಿದರೆ ಕೆಂಪು ಅಕ್ಕಿ ತಳಿ. ತಮಗೆ ತಿಳಿದಿರುವಂತೆ MO4ಗಿಂತ ಸ್ವಲ್ಪ ಎತ್ತರಕ್ಕೆ ಬೆಳೀತಕ್ಕಂಥ ತಳಿ ಮತ್ತು ಕಾಳುಗಳು ಉತ್ತಮವಾಗಿ ತೂಕ ಬರ್ತಕ್ಕಂಥ ಒಂದು ತಳಿ ಅಂತ ಹೇಳಿದರೆ ಸಹ್ಯಾದ್ರಿ ಬ್ರಹ್ಮ. ಇದನ್ನು ಈಗ ಬಿಡುಗಡೆ ಮಾಡಿ 2 ವರ್ಷ ಆಗಿದೆ. ಇನ್ನೂ ಬೀಜ ರೈತರಿಗೆ ಎಲ್ಲ ರೈತರಿಗೆ ಸಿಗ್ತಾ ಇಲ್ಲ, ಕೆಲವರಿಗೆ ಸಿಗ್ತಾ ಇದೆ. ಆ ಕಾರಣದಿಂದ ನಾವು ಬೀಜೋತ್ಪಾದನೆ ಮಾಡಿ ರೈತರ ಒಂದು ತಾಕಿನಲ್ಲೇ ಬೀಜೋತ್ಪಾದನೆಯನ್ನು ಮಾಡಿ ಇದನ್ನು ಹೆಚ್ಚು ರೈತರಿಗೆ ಈ ಭಾಗದ ಉಡುಪಿ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಉತ್ತರ ಕನ್ನಡ ಆಗಿರ್ಬೋದು, ಈ ಎಲ್ಲ ರೈತರಿಗೆ ಕೊಡ್ತಕ್ಕಂಥ ಒಂದು ಸದುದ್ದೇಶದಿಂದ ಇವತ್ತು ಈ ಒಂದು ತಳಿಯನ್ನು ಬಿಡುಗಡೆ ಮಾಡಿದೆ. ಬೀಜೋತ್ಪಾದನೆಯನ್ನು ಶ್ರೀಯುತ ರಮೇಶ್ ಹೆರಳೆ ಅವರ ಒಂದು ಗದ್ದೆಯಲ್ಲಿ ಮಾಡಿದೆ. ರಮೇಶ್ ಹೆರಳೆ ಅವರು ಹೇಳಬೇಕು ಅಂತ ಹೇಳಿದರೆ ಬಹಳ ಪ್ರಗತಿಪರ ರೈತರು, ಮುಂಚೂಣಿಯಲ್ಲಿ ಇರ್ತಕ್ಕಂಥ ರೈತರು. ಈಗಾಗಲೇ ಸಹ್ಯಾದ್ರಿ ಪಂಚಮುಖಿ ಆಗಿರ್ಬೋದು, ಸಹ್ಯಾದ್ರಿ ಬ್ರಹ್ಮ ಆಗಿರ್ಬೋದು, ಯಾವುದೇ MO4 ಪ್ರಥಮವಾಗಿ ಬೀಜೋತ್ಪಾದನೆ ಮಾಡಿರ್ತಕ್ಕಂಥವ್ರು. ಹಾಗೆ ಈ ಬಾರಿ ಈ ಒಂದು ಸಹ್ಯಾದ್ರಿ ಬ್ರಹ್ಮ ತಳಿಯನ್ನು ಭಾಳ ಉತ್ತಮವಾಗಿ ಬೆಳೆದಿರ್ತಾರೆ. ನೀವು ಎಲ್ಲ ನೋಡ್ತಾ ಇದ್ದೀರಿ ಗದ್ದೆಯಲ್ಲಿ. ತುಂಬ ಸಂತೋಷ ಆಗುತ್ತೆ ನಮಗೆ ಈ ಬೆಳೆಯನ್ನು ನೋಡಲಿಕ್ಕೆ. ರೈತರ ಒಂದು ರಮೇಶ್ ಹೆರಳೆ ಅವ್ರ ಮುಖಾಂತರ ಈ ಒಂದು ಬೀಜ ಇನ್ನೂ ಸಾವಿರಾರು ಜನಕ್ಕೆ ಈ ಒಂದು ಬೀಜ ಸಿಗಲಿ ಅಂತ ನಾವು ಮುಂದೆ ಈ ಒಂದು ತಳಿ ಸಂಪೂರ್ಣವಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಪಸರಿಸಲಿ ಅಂತ ನಾವು ಒಂದು ಮನವಿಯನ್ನು ಮಾಡ್ಕೊತಾ, ಈ ಒಂದು ತಳಿ ಹಾಗೂ ಸಹ್ಯಾದ್ರಿ ಪಂಚಮುಖಿ ಆಯಿತು, ಇನ್ನೂ ಹಲವಾರು ತಳಿ ಇದೆ, ನಂತರ ನಾವು ನೋಡೋಣ ಸ್ಟೇಜಿಗೆ ಹೋದಾಗ. ಈ ಎಲ್ಲ ತಳಿಯನ್ನು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ವಿಜ್ಞಾನಿಗಳು ಅಂತೇಳಿದರೆ ಡಾಕ್ಟರ್ ಶ್ರೀದೇವಿ ಜಕ್ಕೆರಳ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರು ಹೆಚ್ಚಿನ ಒಂದು ಮಾಹಿತಿಯನ್ನು ತಮಗೆ ಈ ಬಗ್ಗೆ ತಿಳಿಸಲಿಕ್ಕಿದ್ದಾರೆ. ನಾನು ಡಾಕ್ಟರ್ ಸುಧೀರ್ ಕಾಮತ್ KV ಅಂತ, ನಾನು ಪ್ರಾಂಶುಪಾಲರಾಗಿ ಡಿಪ್ಲೊಮಾ ಕೃಷಿ ಮಹಾವಿದ್ಯಾಲಯ ಬ್ರಹ್ಮಾವರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಸಹ್ಯಾದ್ರಿ ಬ್ರಹ್ಮ ಕೆಂಪಕ್ಕಿ ತಳಿಯ ವಿಶೇಷ ಗುಣಲಕ್ಷಣಗಳು ಹೇಳಬೇಕಂತಂದರೆ, ಇದು ಗಿಡ್ಡ ತಳಿಯಾಗಿದ್ದು ಬೆಳೆ 80ರಿಂದ 85 ಸೆಂಟಿಮೀಟರ್ ಎತ್ತರ ಬೆಳೆಯುತ್ತೆ. ಸೊ ನಿಮಗೆ MO4 ಇಲ್ಲಿ ಆ ಕಡೆ MO4 ಇದೆ, ಈ ಕಡೆ ಸಹ್ಯಾದ್ರಿ ಬ್ರಹ್ಮ ಇದೆ. ಎರಡೂ ನೋಡಲಿಕ್ಕೆ ಸಿಮಿಲರ್ ಇದೆ, ಬಟ್ ಅದು ಒಂದು ಸ್ವಲ್ಪ ಗಿಡ್ಡ ತಳಿ. ಅದು 80 ಸೆಂಟಿಮೀಟರ್ ಬೆಳೆದರೆ ಇದು 85 ಸೆಂಟಿಮೀಟರ್ ಬೆಳೆಯುತ್ತೆ. ಮತ್ತು ಇದು ಮಾಧ್ಯಮಾವಧಿ ತಳಿ ಆಗಿರೋದ್ರಿಂದ ಬಿತ್ತಿದ ಸುಮಾರು 130ರಿಂದ 135 ದಿನಕ್ಕೆ ಕಟಾವಿಗೆ ಬರುತ್ತೆ. ಮತ್ತು ಈ ತಳಿ ಹೇಳಬೇಕಂತಂದರೆ ಇದು ಸೆಮಿ ಸ್ಪ್ರೆಡ್ಡಿಂಗ್ ಟೈಪ್ ಅಂತ ಹೇಳ್ತೇವೆ. ಇದರ ಹಿಳ್ಳೆಗಳು ಏನು ಅರೆ ಹರಡಿಕೆ ಪ್ರಕೃತಿಯಲ್ಲಿ ಬೆಳೀತವೆ. ಬಟ್ MO4 ನಿಮಗೆ ಸ್ಪ್ರೆಡ್ಡಿಂಗ್ ಟೈಪ್ ಅಂತ ಹೇಳ್ತೇವೆ. ಇದು ಸ್ವಲ್ಪ ಗುತ್ತಾಗಿ ಬೆಳೆಯುತ್ತೆ, ಅದು ಸ್ವಲ್ಪ ಹರಡಿಕೊಂಡು ಬೆಳೆಯುತ್ತೆ. ಮತ್ತು ಇದರಲ್ಲಿ ಆಕರ್ಷಕ ನಾವು ಹಿಳ್ಳೆಗಳನ್ನು ಕಾಣಬಹುದು, ಮತ್ತು ತೆನೆ ಬಾಗಿರುವ ಲಕ್ಷಣವನ್ನು ಈ ತಳಿಯಲ್ಲಿ ನಾವು ಕಾಣಬಹುದು. ಮತ್ತು ಇದರಲ್ಲಿ ಈ ಕಣೆ ಕೀಟ ರೋಗ ಮತ್ತು ಈ ಬೆಂಕಿ ರೋಗ ತಡೆದುಕೊಂಡು ಬೆಳೆಯುವಂಥ ಸಾಮರ್ಥ್ಯ ಈ ತಳಿಗಿದೆ. ಈ ತಳಿಯ ಇನ್ನೊಂದು ಗುಣಲಕ್ಷಣ ಹೇಳಬೇಕಂತಂದರೆ, ಇದು ಕಾಳು ಗಟ್ಟಿ ಮತ್ತು ಸದೃಢ ಆಗಿರೋದ್ರಿಂದ ನಮಗೆ 1 ಹೆಕ್ಟರಿಗೆ 50ರಿಂದ 55 ಕ್ವಿಂಟಲ್ ಭತ್ತದ ಇಳುವರಿಯನ್ನು ನಾವು ಈ ತಳಿಯಿಂದ ಪಡೆಯಬಹುದು. ಮತ್ತು ಇದರ ಇನ್ನೊಂದು ವಿಶೇಷ ಹೇಳಬೇಕಂದ್ರೆ, ಇದೂ ಸಹ MO4 ತಳಿಯಂತೆ ದಪ್ಪ ಮತ್ತು ಮಧ್ಯಮ ಗಾತ್ರದ ಅಕ್ಕಿ ಹೊಂದಿರುವುದರಿಂದ ಗ್ರಾಹಕರ ಆದ್ಯತೆಯನ್ನು ಹೊಂದಿದೆ ಮತ್ತು ಇದು ಕುಚಲಿಕೆ ಮಾಡಲಿಕ್ಕೆ ಯೋಗ್ಯವಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇದರ ಇನ್ನೊಂದು ವಿಶೇಷ ಹೇಳಬೇಕಂದ್ರೆ, ಇದು ಕೆಂಪಕ್ಕಿ ತಳಿ ಆಗಿರೋದ್ರಿಂದ ಇದರಲ್ಲಿ ಹೆಚ್ಚಿನ ಸತುವಿನ ಅಂಶ ಇರ್ಬೋದು, ಕಬ್ಬಿಣ ಅಂಶ ಇರ್ಬೋದು, ಪ್ರೋಟೀನ್ ಹೆಚ್ಚಿಗೆ ಇರುವುದರಿಂದ ಇದು ಎಲ್ಲ ವಯಸ್ಸಿನ ಎಲ್ಲರಿಗೂ ಹೆಚ್ಚು ಸೂಟೇಬಲ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲಿ ಗರ್ಭಿಣಿಯರಿಗೆ, ಮಕ್ಕಳಿಗೆ ಕಬ್ಬಿಣ ಅಂಶ, ಸತುವಿನ ಅಂಶ ಹೆಚ್ಚು ಬೇಕಾಗಿರೋದ್ರಿಂದ ಇದು ಹೆಚ್ಚು ಗರ್ಭಿಣಿಯರಿಗೆ, ಮಕ್ಕಳಿಗೆ ಹೆಚ್ಚು ಸೂಕ್ತ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇದರಲ್ಲಿ ಇನ್ನೊಂದು ವಿಶೇಷ ಹೇಳಬೇಕಂತಂದರೆ, ಇದರಲ್ಲಿ ಈ ಕಾಂಡ ಅಂತ ಏನು ಹೇಳ್ತೀವಿ ನಾವು, ಇದು ಸ್ವಲ್ಪ ದಪ್ಪ ಇದೆ MO4 ಹೋಲಿಸಿದಲ್ಲಿ. ಈ ದಪ್ಪ ಇರೋದ್ರಿಂದ ಏನಾಗುತ್ತೆ, ಇದು ಬೀಳೋದಿಲ್ಲ, ಮಳೆ ಗಾಳಿಯಿಂದ ಬೀಳೋದಿಲ್ಲ. ಮತ್ತು ಈ ಗುತ್ತ ಆಗಿರೋದ್ರಿಂದ ಈ ಮಷಿನ್ ಕಟಾವಿಗೆ ಸಹ ಇದು ಸೂಟೇಬಲ್ ಅಂತ ಹೇಳಲಿಕ್ಕೆ ಬಯಸ್ತೇನೆ.